ನಾನು ನಮಸ್ಕರಿಸ್ತಾ ಇವತ್ತು ನಾವು ಕರೆದಿರ್ತಕ್ಕಂತ ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ ಶಿಲ್ಘಟ್ಟ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಪ್ರದೀಪ್ ಈಶ್ವರ್ ಅವರು ನಿನ್ನೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂತಹ ಕುಮಾರಣ್ಣವ್ರ ಬಗ್ಗೆ ಇವತ್ತು ನಾವು ಹಲವಾರು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಇವತ್ತು ಬಹಳಷ್ಟು ನೋವಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ 37 ತಿಂಗಳು ಅವಧಿ ಮುಗಿದ ಮೇಲೆ ಮೊದಲನೇದಾಗಿ ಇವತ್ತು ನಾನು ಜಿಲ್ಲಾ ಮಟ್ಟದ ಇವತ್ತು ಮಾಧ್ಯಮಗಳ ಮುಖೇನ ಇವತ್ತು ಈ ಒಂದು ಮಾಧ್ಯಮ ಸುದ್ದಿಗೋಷ್ಠಿಯನ್ನ ನಾವು ಕರೆದಿದ್ವಿ. ಇವತ್ತು ಪ್ರದೀಪ್ ಈಶ್ವರ್ ಅವರು ನಿನ್ನೆ ಮಾತಾಡಿದಂತ ಸಂದರ್ಭದಲ್ಲಿ ನಾವು ಗಮನಿಸಿದ್ದೀವಿ. ಅವ್ರು ಮಾತಾಡಿರ್ತಕ್ಕಂಥದ್ದು ಕುಮಾರಣ್ಣವರು ಏನಿವತ್ತು ಅವರ ಒಂದು ಫೇಸ್ಬುಕ್ ಅಲ್ಲಿ ಅವರೊಂದು ಅಫಿಷಿಯಲ್ ಪೇಜ್ ಅಲ್ಲಿ ನನ್ನ ಬಗ್ಗೆ ಮಾತಾಡಿದ್ದಾರೆ ಅಂತೇಳಿ ಇವತ್ತು ಅವರು ನಿನ್ನೆ ಇಲ್ಲ ಸಲ್ಲದ ಮಾತುಗಳನ್ನ ಮಾತಾಡಿ ಇವತ್ತು ಗಮನಿಸಿದಂತ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಕುಮಾರಣ್ಣವರು ಪೇಜ್ ಏನಿವತ್ತು ಅವರ ಒಂದು ಫೇಸ್ಬುಕ್ ಪೇಜ್ ಅಲ್ಲಿ ಅಫಿಷಿಯಲ್ ಪೇಜ್ ಅಲ್ಲಿ ಏನಾದ್ರು ಅವ್ರು ಮಾತಾಡಿದ್ರೆ ನಾವು ಜೆಡಿಎಸ್ ಪಕ್ಷದ ಪರವಾಗಿ ಕುಮಾರಣ್ಣ ಪರವಾಗಿ ಶಾಸಕರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಕ್ಷಮಾಪಣೆ ಕೇಳಕ್ ನಾನು ಬಯಸ್ತೇನೆ. ಇವತ್ತು ಕುಮಾರಣ್ಣವರು ಪ್ರದೀಪ್ ಈಶ್ವರ್ ಬಗ್ಗೆ ಮಾತಾಡೋಷ್ಟು ದೊಡ್ಡ ಲೀಡರ್ ಅಲ್ಲ ಕುಮಾರಣ್ಣ. ಪ್ರದೀಪ್ ಈಶ್ವರ್ ಅವರು ಇವತ್ತು ಮಾತಾಡ್ತಾ ಇದ್ದಾರೆ, ನಾನು ಒಬ್ಬ OBC ಹುಡುಗ ಅಂತ ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ. ಇವತ್ತು ಅವರು ಹಿಂದೆ ನಾವು ಗಮನಿಸಿದಾಗ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿಜಿಯವರು OBC ಅವರು ಅವ್ರ ವಿರುದ್ಧವಾಗೂ ಮಾತಾಡಿದ್ದಾರೆ. ಇವತ್ತು ಅವರು ಕುಮಾರಣ್ಣ ಬಗ್ಗೆ ನಿನ್ನೆ ಮಾತಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸಿದಾಗ ಇವತ್ತು ಕುಮಾರಣ್ಣವರು ಏನಾದ್ರು ಅವ್ರನ್ನ ವೈಯಕ್ತಿಕವಾಗಿ ಒಂದು ಪ್ರೆಸ್ ಮೀಟ್ ಆಗ್ಲಿ ಇಲ್ಲ ಏನಾದ್ರು ಮಾಧ್ಯಮಗಳ ಮುಂದೆ ಆಗ್ಲಿ ಇಲ್ಲ ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅವ್ರು ಮಾತಾಡಿ ನಮ್ದು ಏನು ಅಭ್ಯಂತರ ಇಲ್ಲ, ನಮ್ದು ಯಾವ್ದು ತಕರಾಲಿ. ಇವತ್ತು ಪ್ರದೀಪ್ ಈಶ್ವರ್ ಅವರು OBC ಹುಡುಗ ಅಂತ ಅವ್ರು ಹೇಳ್ತಾರೆ. ಇವತ್ತು ಅವ್ರ ಸಮುದಾಯ ಬಲಿಜಿಗರ ಸಮುದಾಯ. ಇವತ್ತು ನಮ್ಮ ರಾಜ್ಯದಲ್ಲಿ ಬಲಿಜಿಗರ ಸಮುದಾಯಕ್ಕೆ ನಾವು ಸಂಬಂಧಪಟ್ಟಂಗೆ ಇತಿಹಾಸ ನೋಡಿದಾಗ ಕೈವಾರ್ ನಾರಾಯಣ್ ತಾತನವರು, ನಮ್ಮ KV ಟ್ರಸ್ಟ್ ನವೀನ್ ಅವರ ತಾತ ವೆಂಕಟರಾಯಪ್ಪನವರು, ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಸಂಸದರಾಗಿರ್ತಕ್ಕಂಥ PC ಮೋಹನ್ ಅವರು, ಎಲ್ಲಕ್ಕಿಂತ ಮಿಗಿಲಾಗಿ MS ರಾಮಯ್ಯ ಕುಟುಂಬದವರು, ಆ ಸಮುದಾಯದವ್ರು ಯಾರೂ ಮಾತಾಡೋರು. ನನಗೆಲ್ಲೋ ಒಂದ್ ಕಡೆ ಡೌಟು, ಇವರು ಬಲ್ಜಿಗ್ ಸಮುದಾಯದವರು ಇಲ್ಲ ಇನ್ಯಾರ ಬೇರೆ ಸಮುದಾಯದವರು ಅಂತ ಎಲ್ಲೋ ಒಂದ್ ಕಡೆ ನನ್ಗೆ ಡೌಟ್ ಕಾಣಿಸ್ತದೆ. ಇವತ್ತು ಈ ದೇಶದ ಪ್ರಧಾನ ಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ, ಅವರು OBC ಅವ್ರ ತಾನೆ, ಪ್ರಧಾನ ಮಂತ್ರಿಗಳು OBC ಅವರ ತಾನೆ. ಇವತ್ತು ಕುಮಾರಣ್ಣ ಅವ್ರು ಮಾತಾಡ್ತಾರೆ, ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಾರೆ. ಮಾನ್ಯ ಶಾಸಕರೇ, 2023ರಲ್ಲಿ ಈ ಕ್ಷೇತ್ರದಲ್ಲಿ ಶಾಸಕನಾಗ್ಬೇಕಾದ್ರೆ ನಿನ್ಗೆಲ್ಲೋ ಒಂದ್ ಕಡೆ JDS ಪಕ್ಷದವರು ಮತ ಹಾಕಿದಾರೆ ಅನ್ನೋದು ನೀವು ಮರೆಯಕ್ ಹೋಗ್ಬೇಡಿ. ಇವತ್ತು ನಮ್ಗೆ ಬಹಳಷ್ಟು ನೋವಾಗಿದೆ. ಏನಿವತ್ತು ನೀವು ಕುಮಾರಣ್ಣ ಬಗ್ಗೆ ಅವ್ರ ಹತ್ರ ಇರ್ತಕ್ಕಂಥ ವಾಚಗಳ ಬಗ್ಗೆ ನೀವು ರಾಮರಾಜು ಪಂಚಾಯತ್ ಸೆಕ್ರೆಟರಿ ಮಾಡಿ ನೀವು ಇವತ್ತು ಸಂಪಾದನೆ ಮಾಡಿದ್ರಂತ ನೀವು ಮಾತಾಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಇವತ್ತು ಸಾವಿರಾರು ಕೋಟಿ ಒಡೀರಿ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅವರೆಲ್ಲ ಇವತ್ತು ಹಿಂದೆ ಅವ್ರ ಇತಿಹಾಸ ನೋಡಿದಾಗ ಬರ್ರಿ ನಮ್ಮ ಮುಂದೆ ಬರ್ರಿ, ಎದುರುಗಡೆ ನಾವು ಚರ್ಚೆ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ನಮ್ಮ ಮುಂದೆ ಬರ್ರಿ, ನಾವು ಚರ್ಚೆ ಮಾಡ್ತೀವಿ. ಯಾರ್ಯಾರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇವತ್ತು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು ಅಂತ ನಾವ್ ಹೇಳ್ತೀವಿ. ಇವತ್ತು ನಮ್ಮ ರಾಜ್ಯದಲ್ಲಿ 37 ತಿಂಗಳ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಸಾವಿರ ಕೋಟಿ ಇವತ್ತು ಹೈಕಮಾಂಡ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಜನಸಾಮಾನ್ಯರು ಕಟ್ಟಂತ ತೆರಿಗೆ ಹಣ ಎಷ್ಟು ಸಾವಿರಾರು ಕೋಟಿ ಕೊಟ್ಟಿದ್ದಾರೆ, ಅಂಕಿಅಂಶ ಕೊಡ್ಬೇಕ ನಾವು.
ನೀವು ಈ ಕ್ಷೇತ್ರದಲ್ಲಿ ಶಾಸಕರಾದ್ಮೇಲೆ ಯಾವ್ಯಾವ ಕಚೇರಿಗಳಲ್ಲಿ ಇವತ್ತು ಯಾವ್ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ, ಯಾವ್ಯಾವ ರೀತಿ ನೀವು ವಸೂಲಿ ಮಾಡ್ತಾ ಇದ್ದೀರಂತ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರೆ ಸುದ್ದಿಗೋಷ್ಠಿ ಮಾಡಿ ಮಾತಾಡಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 51 ಕ್ರೆಷರ್ಗಳವೆ, 50 ಗ್ರಾನೈಟ್ ಗಣಿಗಾರಿಕೆ ನಡೀತಾ ಇದೆ. ಇದರಲ್ಲಿ ನೀವು ಎಷ್ಟು ವಸೂಲಿ ಮಾಡಿಸ್ತಾ ಇದ್ದೀರಾ ಅಂತ ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ದಾರೆ. ನೀವು ಯಾವ ರೀತಿ ಆಡಳಿತ ಮಾಡ್ತಾ ಇದ್ದೀರಾ. ಇವತ್ತು ನೀವು ಕಾಂಗ್ರೆಸ್ ಪಕ್ಷದ ಶಾಸಕರು, ಸರ್ಕಾರ ನಿಮ್ಮದು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ದೊಡ್ಡ ದುರಂತ. ಇವತ್ತು HN ವ್ಯಾಲ್ಯೂ, KC ವ್ಯಾಲ್ಯೂ 3ನೇ ಹಂತದ ಶುದ್ಧೀಕರಣ ಬಗ್ಗೆ ನೀವು ಯಾವತ್ತಾದ್ರೂ ಈ 3 ಜಿಲ್ಲೆಯ ರೈತರ ಬಗ್ಗೆ ನೀವೇನಾದ್ರೂ ಮಾತಾಡಿದ್ದೀರಾ? ಈಗ ನೀವು ಮಾತಾಡ್ಬೇಕಾದ್ರೆ ಮೊದಲು ನೀವು ಸರಿಯಾಗಿದ್ದು ನೀವು ಕಷ್ಟರಹಿತ ಆಡಳಿತ ಮಾಡಿದಾಗ ನೀವು ಮಾತಾಡ್ಬೇಕು. ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಂದು ವಿಶೇಷ ಅನುದಾನ 25 ಕೋಟಿ ಕೊಟ್ಟು, 2ನೇ ಬಾರಿ 50 ಕೋಟಿ ಕೊಟ್ಟು, 75 ಕೋಟಿ. ನೀವು ಎಷ್ಟು ಪರ್ಸೆಂಟೇಜ್ ತಗೊಂಡ್ರಿ? ಕೊಟ್ಟಿರೋರು ಬಂದು ಹೇಳಿದ್ದಾರೆ, ನಿಮ್ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಇವತ್ತು ನೀನು ಶಾಸನ ಮುಂಚೆ ನಿನ್ನ ಆಸ್ತಿ ಏನು, ಇವತ್ತು ನಿನ್ನ ಆಸ್ತಿ ಏನು? ಇವತ್ತು JDS ಪಕ್ಷದವ್ರ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ JDS ಪಕ್ಷದವರು ನಿಮ್ಗೆ ಸಹಾಯ ಮಾಡಿದಾರ ಅಂತ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು, ಇವತ್ತು ನೀವು ಕುಮಾರಣ್ಣವ್ರ ವಿರುದ್ಧವಾಗಿ ಮಾತಾಡ್ಬಿಟ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ನಿಮ್ಮನ್ನ ಮಂತ್ರಿ ಮಾತಾಡ್ತಾ ಇದ್ದೀರಾ? ಇಲ್ಲ ನಿಮ್ಗೆ ಏನಾದ್ರು ಕಾಂಪಿಟೇಷನ್ ಇಟ್ಟಿದಾರ? ಕುಮಾರಸ್ವಾಮಿ ಬಗ್ಗೆ, JDS ಬಗ್ಗೆ ಯಾರು ಮಾತಾಡ್ತಾರೋ ಅವ್ರು ಮಂತ್ರಿ ಮಾಡ್ತಾರೆ ಅಂತ ಏನಾದ್ರು ನಿಮ್ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದ್ರು ಟಾರ್ಗೆಟ್ ಕೊಟ್ಟಿದ್ದಾರೆ ನಿಮ್ಗೆ? ಏನ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಕ್ಕೆ ನಿನ್ಗೆ ಅರ್ಹತೆ ಏನೇ? ಈ ಕ್ಷೇತ್ರದಲ್ಲಿ ನೀನ್ ಚುನಾವಣೆ ಗೆದ್ದಾಗ ನಿನ್ಗೆ ಎಷ್ಟು ಮತ ಬಿತ್ತು? 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಮತ ಬಿತ್ತು? ಲೋಕಲ್ ಬಾಡಿಗಳಲ್ಲಿ ಯಾವ್ಯಾವ ನೀನ್ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಗಳು ಗೆಲ್ಸಿದ್ಯಾ? ನಿನ್ ಕೊಡುಗೆ ಏನು ಕಾಂಗ್ರೆಸ್ ಪಾರ್ಟಿ? ನಿನ್ ಕೊಡುಗೆ ಏನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ? ನಿನ್ ಕೊಡುಗೆ ಏನು ಕಾಂಗ್ರೆಸ್ ಪಾರ್ಟಿ? ಇವತ್ತು ದೇವೇಗೌಡರ ಕುಟುಂಬದ ಬಗ್ಗೆ, ಕುಮಾರಣ್ಣವ್ರ ಬಗ್ಗೆ ಮಾತಾಡೋದು ಇಲ್ಲಿಗೆ ನಿಲ್ಸ್ಬೇಕು. ನೀವು ಮುಂದೆ ಏನಾದ್ರು ಇದೇ ರೀತಿ ನೀವು ಮಾತಾಡಿದ್ರೆ ಮುಂದೆ ಬರ್ತಕ್ಕಂಥ 28 ವಿಧಾನಸಭಾ ಚುನಾವಣೆಯಲ್ಲಿ ನಾವು ಚಿಕ್ಕಬಳ್ಳಾಪುರದಿಂದ NDA ಅಭ್ಯರ್ಥಿಯನ್ನ ಇಲ್ಲಿ ಕಣಕ್ಕಿಳಿಸಿ ನಿಮ್ ವಿರುದ್ಧವಾಗಿ ನಾವೇನಾದ್ರೂ ಕೆಲ್ಸಿಲ್ಲ ಅಂದ್ರೆ ನಾನು ರಾಜಕಾರಣ ಬಿಟ್ಟು ಮನೆ ಬಾಗಿಲಲ್ಲಿ ಬಂದು ನಿನ್ ಸಲ್ಯೂಟ್ ಹಾಕೊಂಡು ನಾನು ವಾಚ್ಮನ್ ಕೆಲಸ ಮಾಡ್ತೀನಿ. ಇಲ್ಲ ನೀನ್ ಸೋತ್ರೆ ನಮ್ ಕುಮಾರಣ್ಣ ಮನೆ ಮುಂದೆ ಬಂದು ನಿಂತ್ಕೊಂಡು ನೀನ್ ವಾಚ್ಮನ್ ಕೆಲಸ ಮಾಡ್ಬೋದು. ಈ ಸವಾಲು ನೀವು ಸ್ವೀಕಾರ ಮಾಡಿ. 28ರಲ್ಲಿ ನೀವೇನಾದ್ರೂ ಗೆದ್ರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಬಂದು ನಿನ್ ಮನೆ ಬಾಗಿಲಲ್ಲಿ ನಿನ್ ಓತಾ ಬತ್ತಾ ನಿನ್ ಸಲ್ಯೂಟ್ ಮಾಡ್ಕೊಂಡು ನಿಮ್ ಮನೆ ಬಾಗಿಲಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡ್ತೀನಿ. ಇಲ್ಲ ನೀನ್ ಸೋತ್ರೆ ನಮ್ ಕುಮಾರಣ್ಣ ಮನೆ ಮುಂದೆ ಬಂದು ನಿಂತ್ಕೊಂಡು ನೀನ್ ವಾಚ್ಮನ್ ಕೆಲಸ ಮಾಡಿ ಸಲ್ಯೂಟ್ ಹಾಕ್ಬೋದು. ಈ ಒಂದು ನಮ್ಮ ಒಂದು ಸವಾಲು ನೀವು ಸ್ವೀಕಾರ ಮಾಡಿದ್ರೆ ನಾನು ಒಪ್ಕೊಂತೀನಿ. ನಿನ್ನ PCM ಹುಡುಗ ಮತ್ತು ಏನಿವತ್ತು ತಾವು ಮಾತಾಡಿದ್ದೀನಿ ನಮ್ಮ ಕುಮಾರಣ್ಣವರು ವಾಚಗಳ ಬಗ್ಗೆ, ಅವ್ರ ಆಸ್ತಿಗಳ ಬಗ್ಗೆ. ಇವತ್ತು ನಿಮ್ ಪಕ್ಷದಲ್ಲಿ ಇವತ್ತು ಎಂತೆಂತ ನಾಯಕರುಗಳಿದ್ದಾರೆ, ಹಿಂದೆ ಅವ್ರ ಇತಿಹಾಸ ಏನು, ಈಗ ಹೆಂಗಿದಾರ ಅವರು? ನಮಗೂ ಮಾತಾಡಕ್ ಬರ್ತತಾನೆ. ನಿನ್ನ ಶಾಸಕನ್ ಮಾಡಬೇಕಾದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ನೀನ್ ವಿದ್ಯಾವಂತ, ನೀನ್ ಹೈಯರ್ ಎಜುಕೇಶನ್ ಮಾಡು, ನಾನು ಅವಿದ್ಯಾವಂತ, 7ನೇ ತರಗತಿ ಓದಿಲ್ಲ. ಜನ ನಮ್ಗೆ ಏನ್ ವೋಟ್ ಹಾಕ್ತಾರೆ? ಏನು ವಿಧಾನಸೌಧ ಕಳಿಸ್ತಾರೆ? ನಮ್ಮನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ಬರ್ತಕ್ಕಂಥ ತೊಂದರೆಗಳ ನಿವಾರಣೆ ಮಾಡ್ತಕ್ಕಂಥದ್ದು, ಕ್ಷೇತ್ರದಲ್ಲಿ ಜನಸಾಮಾನ್ಯ ನೆಮ್ಮದಿಯಾಗಿ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು, ಇದು ಒಬ್ಬ ಜನಪ್ರತಿನಿಧಿ ಕೆಲಸ. ನೀನೇನ್ ಮಾಡ್ತಾ ಇದೀಯ? ಚಿಕ್ಕಬಳ್ಳಾಪುರ ನಿನ್ ಕೊಡುಗೆ ಏನು? ಬಾಯಿಗೆ ಬಂದಂಗೆ ನೀನು ಸಿನಿಮಾ ಡೈಲಾಗ್ ಹಾಕೊಂಡು ಕುಮಾರಣ್ಣವ್ರ ಬಗ್ಗೆ, JDS ಬಗ್ಗೆ ನೀನ್ ಎಗರವಾಗಿ ಮಾತಾಡಂತದ್ದು ನಿಲ್ಸ್ಬೇಕು. ನೀವು ಮುಂದೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋದ್ರೆ 2028 ಚಿಕ್ಕಬಳ್ಳಾಪುರದಲ್ಲಿ ನಾವು ಚುನಾವಣೆ ಮಾಡ್ತೀವಿ. NDA ಅಭ್ಯರ್ಥಿನ ಹಾಕಿ ಚಿಕ್ಕಬಳ್ಳಾಪುರದಲ್ಲಿ ಚುನಾವಣೆ ಮಾಡಿ JDS ಪಕ್ಷದ ಶಕ್ತಿ ಏನಂತ ನಾವು ತೋರಿಸ್ತೀವಿ. ತಾವು ಒಂದು ಅರ್ಥ ಮಾಡ್ಕೊಳ್ಳಿ. 2024 ಚಿಕ್ಕಬಳ್ಳಾಪುರದಲ್ಲಿ ಸಭೆ ನಡೀತು. ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಸಭೆ ಮಾಡಿದ್ರು. ಆ ಒಂದು ಸಭೆ ಭಾಷಣ ಇವತ್ತು ನಮ್ ಕೋಲಾರ ಲೋಕಸಭಾ ಕ್ಷೇತ್ರ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ, ತುಮಕೂರು ಲೋಕಸಭಾ ಕ್ಷೇತ್ರ,
ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇವೆಲ್ಲ ಗೆಲ್ಲಕ್ಕೆ ಯಾರೇನ್ರಿ ಕಾರಣ? ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು, ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರ ಒಂದು ಎನ್ಡಿ ಇವತ್ತು ಒಗ್ಗಟ್ಟಾಗಿ ಕೆಲಸ ಮಾಡಿರೋದ್ರಿಂದ ಇವತ್ತು ಈ ಭಾಗದಲ್ಲಿ ಎಲ್ಲ ಸಂಸದರು ಗೆದ್ದಿದೆ. ನಿನ್ಗೆ ಶಕ್ತಿ ಇದ್ದಿದ್ರೆ ಯಾಕೆ ನೀನ್ ನಿಮ್ಮ ಅಭ್ಯರ್ಥಿನ ಗೆಲ್ಸ್ಕೊಂಡಿಲ್ಲ? ನಿನ್ ಕೊಡುಗೆ ಏನು? ಕಾಂಗ್ರೆಸ್ ಪಕ್ಷಕ್ಕೆ ನಿನ್ ಕೊಡುಗೆ ಏನು? ನಾವು ಜೀವನದಲ್ಲಿ ನಾವು ಯಾರ ವಿರುದ್ಧವಾಗಿ ನಾನು ಮಾತಾಡೋಣ. ನಮ್ಮ ಪಕ್ಷದ ಬಗ್ಗೆ, ದೇವೇಗೌಡರ ಕುಟುಂಬದ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅದನ್ನ ನಾವು ಸಹಿಸಲ್ಲ. ಇದು ನೀವು ಅರ್ಥ ಮಾಡಿ. ನಾವು ರಾಜಕಾರಣದಲ್ಲಿ ನಾವು ಅಧಿಕಾರಕ್ಕೆ ಆಸೆ ಪಟ್ಟು ಬಂದಿಲ್ಲ, ರಾಜಕಾರಣದಲ್ಲಿ ದುಡ್ಡು ಮಾಡ್ಬೇಕಂತ ಆಸೆ ಪಟ್ಟು ಬಂದಿಲ್ಲ. ಇವತ್ತು ನೀವು ಸಿನಿಮಾ ಡೈಲಾಗ್ ನೋಡ್ಕೊಂಡು ಇವತ್ತು ನೀವು MLA ಆದ್ಮೇಲೆ ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರಿ? ಎಲ್ಲ ಅಂಕಿಅಂಶ ನಿಮ್ಮ ಪಕ್ಷದವರೇ, ನಿಮ್ಮ ಸ್ವಪಕ್ಷದವರೇ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ, ಚಿಕ್ಕಬಳ್ಳಾಪುರದಲ್ಲಿ ಶಾಸಕರು ಏನೇನ್ ಮಾಡ್ತಾ ಇದ್ದಾರೆ. ನಿಮ್ ಮೇಲೆ ಯಾವುದು ನಮ್ಗೆ ದ್ವೇಷ ಇಲ್ಲ. ನೀವು ಕುಮಾರಣ್ಣ ಮೇಲೆ ಇಲ್ಲಿಸಲ್ಲದ ಆರೋಪ ಮಾಡಿರೋದ್ಗ ಇವತ್ತು ಇಡೀ ರಾಜ್ಯದ JDS ಪರವಾಗಿ ಇವತ್ತು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ JDS ಶಾಸಕನಾಗಿ ಇವತ್ತು ನಾನು ನಿಮ್ಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ನಿಮ್ ಮೇಲೆ ನಮ್ಗೆ ಯಾವುದೇ ವೈಯಕ್ತಿಕವಾಗಿ ದ್ವೇಷ ಇಲ್ಲ. ಇಲ್ಲ ನಿಮ್ ಬಗ್ಗೆ ನಾವ್ ಯಾವತ್ತಾದ್ರೂ ಮಾತಾಡಿದ್ರಿ? ಯಾರ ಬಗ್ಗೆನ ಮಾತಾಡಿದ್ರಿ ಇದುವರೆಗೂ? ಇವತ್ತು ನೀವು 23ರಲ್ಲಿ ಗೆಲ್ಬೇಕಾದ್ರೆ ನಿಮ್ ಮಕ ನೋಡಿ ಯಾರು ಓಟ್ ಹಾಕಿಲ್ಲ. ಪ್ರದೀಪ್ ಈಶ್ವರ್ ಮಕ ನೋಡಿ ಯಾರು ಓಟ್ ಹಾಕಿಲ್ಲ. ಕಾಂಗ್ರೆಸ್ ಪಕ್ಷದವರೆಲ್ಲ ಸಿಂಬಲ್ ನೋಡಿ ಓಟ್ ಹಾಕಿದ್ರು. ಮಿಗ್ನಾದವರೆಲ್ಲ ಯಾಕೆ ಓಟ್ ಹಾಕ್ಯವ್ರು ಅಂತ ನೀವು ಆತ್ಮಾಲೋಕನ ಮಾಡ್ಕೊಳ್ಳಿ. ನೀನು ಎಷ್ಟೋ ಜನ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ಕೊಡ್ತಾ ಇದೆಯಲ್ಲ, ಇವತ್ತೆಲ್ಲ ಅಂಕಿಅಂಶ ಹೇಳ್ತಾ ಇದೆಯಲ್ಲ, ಎರಡು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀರಿ ಅಂತೆಲ್ಲ ಹೇಳಿದಿರಲ್ಲ ನೀವು. ಇವತ್ತು ಇವೆಲ್ಲ ನಡೆಸ್ಬೇಕಾದ್ರೆ ಈಗ ಹಿಂದೆ ನೀವ್ ಯಾಕಿದ್ರಿ, ಇವಾಗ ಏನಾಗೈತಿ, ಎಲ್ಲೆಲ್ಲ ಆಸ್ತಿ ಮಾಡಿದ್ರಿ, ನಿಮ್ ಪಕ್ಷದವ್ರು ಹೇಳ್ತಾ ಇದಾರ. ಇಲ್ಲ ಅವೆಲ್ಲ ಬಹಿರಂಗವಾಗಿ ಹೇಳ್ಬೇಕಾದ್ರೆ ಬರ್ತೀವಿ ನಾವು. ಸಮಯ ನಿಗದಿ ಮಾಡಿ ಬರ್ತೀವಿ ನಾವು.